ಅಪ್ಪು ಅಂದಾಗ ಪುನೀತ್ ರಾಜ್ಕುಮಾರ್ ಅವರು, ಅದ್ರ ಜೊತೆ ಅಪ್ಪ ಬರ್ತಾರೆ. ಅಪ್ಪು ಸರ್ ಅಂದ್ರೆ ಅಪ್ಪನ ಜೊತೆ ಆ ಪವರ್ ಇದೆ, ಅದಂಗೆ ನನ್ಗೊಂದು ಸ್ವಲ್ಪ ಟ್ರಾನ್ಸ್ಫರ್ ಆಗಿದೆ ಸಿನಿಮಾ ಫೀಲ್ಡ್ ಅಲ್ಲಿ. ಈಗ ಅಪ್ಪು ಸರ್ ನಮ್ಮ ಜೊತೆ ಇಲ್ಲ, ಬಟ್ ಮನ್ಸಲ್ಲಿ ಇನ್ನೂ ಬದುಕಿದ್ದಾರೆ ಅನ್ನೋ ಫೀಲಿಂಗ್ ಇದೆ. ನಮಗೆ ಮನೆಗಿನ್ನ ಹೊರಗಡೆ ಅಪ್ಪು ಅಂತ ಅಂದ್ರೆ ಅದು ಒಂದು ರೆಸ್ಪೆಕ್ಟ್, ಅದೊಂದು ಪವರ್, ಅದೊಂದು ಎನರ್ಜಿ ಫೀಲ್ ಆಗುತ್ತೆ. ಬಹಳಷ್ಟು ಜನ ಸರ್ ಈಗಲೂ ರಾಜ್ಕುಮಾರ್ ಸರ್ದು ಒಂದೊಂದು ಮೂವಿ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಆ ಡಿಪಾರ್ಟ್ಮೆಂಟ್ಗೆನೆ ಎನ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಜನ. ನಾನು 6 ತಿಂಗಳು ಹುಟ್ಟಿದ್ದೆ, ಅದರಿಂದ ರಾಜ್ಕುಮಾರ್ ಅವ್ರಿಗೆ ಹೇಳದಂತೆ ನನ್ನ ಮಗ 6 ತಿಂಗಳು ಹುಟ್ಟಿದ್ದು 1% ಅಲ್ಲಿ ಉಳ್ಕೊಂಡಿದ್ದಾನೆ. ಡಾಕ್ಟರ್ 1% ಅಷ್ಟೇ ನಿಮ್ಮ ಮಗನಿಗೆ ಗ್ಯಾರಂಟಿ, ಅಮ್ಮ ಬೇಕಾ ಮಗು ಬೇಕಾ ಅಂತ ಕೇಳಿದ್ರು. ಸೊ ಆಗ ಇಬ್ರು ಉಳಿಸ್ಕೊಡಿ ಅಂದಾಗ ನಾನು ಉಳಿಯಕ್ಕೆ 1% ಮಾತ್ರ. ಸೊ ಅದನ್ನ ತಗೊಂಡೋಗಿ ರಾಜ್ಕುಮಾರ್ ತಾತಂಗೆ ಹೇಳಿದಾಗ ಅವರು 1% ಅಲ್ಲಿ ಉಳ್ಕೊಂಡಿದ್ದಾನೆ, ದೇವರು ಭೂಮಿ ಮೇಲೆ ಅಷ್ಟು ಸುಲಭವಾಗಿ ಯಾರನ್ನೂ ಬಿಡಲ್ಲ, ಸಾಧನೆ ಮಾಡಕ್ಕೆ ಹುಟ್ಟಿದ ನೀವನು ಅನ್ನೋ ಒಂದು ಆಶೀರ್ವಾದ ಅವಾಗಿಂದ ಇದೆ. ಸಾಂಗಿನ್ನ ನಮ್ಗೆ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ಇದು ನೋಡಿದಾಗ ಸಾಂಗಿನ್ನ ವರ್ಕ್ ಆಗ್ತಿರೋದೇ BGM. ಮೊದ್ಲೆಲ್ಲ ಇತ್ತು ಸಾಂಗ್ ಮಾಡಬೇಕು BGM ಎಲ್ಲೂ ಹೊರಗಡೆ ಬರಲ್ಲ, ಸ್ವಲ್ಪ ಅಲ್ಲಿ ನೆಗ್ಲಿಜೆನ್ಸಿ ಇತ್ತು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಪಾರಿತೋಷಕ ಸಂದರ್ಶನದ ಮುಂದುವರಿದ ಭಾಗದಲ್ಲಿ ನನ್ನ ಜೊತೆಗಿದ್ದಾರೆ ಸಂಗೀತ ನಿರ್ದೇಶಕ ಚಂದನ್ ಹೆಗಡೆ, ಅಪ್ಪು ವೆಂಕಟೇಶ್ ಅವರ ಮಗ. ಥ್ಯಾಂಕ್ ಯು ಸೋ ಮಚ್, ಕಾರ್ಯಕ್ರಮ ಸ್ವಾಗತ. ಆ್ಯಂಡ್ ಕಲಾವಿದ ಪವನ್. ಚೆನ್ನಾಗಿದೆ, ಅಂದರೆ ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ಪ್ರೀವಿಯಸ್ ಇಂಟರ್ವ್ಯೂಲ್ ಬಂದಿದ್ರೆ ಜಾಗ ಸಾಲ್ತಿರಲಿಲ್ಲ ಒಂದು. ಓಕೆ, ಆಮೇಲಾಗಿ ಇವರೇನೋ ಹೊಡೆದ್ರು, ಡೈಲಾಗ್ ಹೊಡೆದ್ರು, ನೀರು ತುಂಬಿಸ್ಕೊಡು. ಎಷ್ಟು ನೀರು ಕುಡಿಸಿದ್ರಿ ಎಲ್ರಿಗೂ ಇಲ್ಲಿ? ಯಾರಿಗೂ ನೀರು ಕುಡಿಸಿಲ್ಲ, ಬಟ್ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರವರೇ ನೀರು ಕುಡಿತಾ ಇದ್ದಾರೆ. ಹೌದಾ? ಅವ್ರವ್ರ ಇದ್ರಿಂದ ಅವ್ರವರೇ ಕಲ್ತ್ಕೊಳ್ತಾ ಇದ್ದಾರೆ. ಓಕೆ, ಮೊದಲ ಸಿನಿಮಾ ಅಲ್ವಾ ಚಂದನ್? ಹೌದು, ಸಿನಿಮಾ. ಬಟ್ ನಿಮ್ಮ ಲೆಜೆಂಡ್ರಿ ನಾನು ಸುಮ್ಮನೆ ನೆನೆಸ್ಕೊಳ್ಳೋದಾದ್ರೆ ಅಪ್ಪು ವೆಂಕಟೇಶ್ ಅಂದರೆ ವೆಂಕಟೇಶ್ ಅವರ ಮಗ. ದೊಡ್ಡ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಆಮೇಲಾಗಿ ಎಲ್ಲೆಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾಣಿಸ್ತಾರೆ, ಅಪ್ಪು ಅಂದಾಗ ಅಪ್ಪು ವೆಂಕಟೇಶ್ ಅಂದಾಗ ನಿಮ್ಮ ತಂದೆ ಬರ್ತಾರೆ. ಸುಮ್ಮನೆ ಆ ಒಂದು ಝಲಕನ್ನು ಓಪನ್ ಮಾಡಿಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ಅಪ್ಪು ಅಂದಾಗ ನಿಮಗೆ ಫೀಲ್ ಆಗೋದು? ಅಪ್ಪು ಅಂದಾಗ ಪುನೀತ್ ರಾಜ್ಕುಮಾರ್ ಅವರು, ಅದ್ರ ಜೊತೆ ಅಪ್ಪ ಬರ್ತಾರೆ. ಪುನೀತ್ ಅಂಕಲ್ ಜೊತೆ ಅಪ್ಪ. ಸೊ ಅಂದರೆ ನಾನು ಅವ್ರನ್ನ ಸುಮಾರು ಸಲ ನೋಡಿದ್ದೀನಿ. ನಲ್ಲಿ ಅಪ್ಪು ಸರ್ ಅಂದರೆ ಪವರ್, ಅಪ್ಪನ ಜೊತೆ ಆ ಪವರ್ ಇದೆ, ಅದಂಗೆ ನನಗೊಂದು ಸ್ವಲ್ಪ ಟ್ರಾನ್ಸ್ಫರ್ ಆಗಿದೆ ಸಿನಿಮಾ ಫೀಲ್ಡಲ್ಲಿ. ಅಂದರೆ ಅದರಿಂದ ತುಂಬ ನನಗೆ ಒಳ್ಳೆಯದು ಇದಾಗ್ತದೆ. ಆಮೇಲಾಗಿ ಆ ಒಂದು ವಿಷಯ ಕನೆಕ್ಟ್ ಆಗೋದೇ ದೊಡ್ಡ ಪ್ಲಸ್ ಪಾಯಿಂಟ್. ಅಂದರೆ ನಿಮ್ಮ ತಂದೆಯವರ ಹಿಂದೆ ಅಪ್ಪು ಅಣ್ಣನ ಹೆಸರು ಅಪ್ಪು ಅಂತ ಬರುತ್ತೆ. ಅಂದರೆ ಇದು ಭಾಳ ರೇರ್ ಕಾಂಬಿನೇಷನಲ್ಲಿ ವರ್ಕೌಟ್ ಆಗುವಂತಹ ಒಂದು ಟೆಕ್ಸ್ಟ್, ಒಂದು ಟೈಟ್ಲ್ ಅಂತೀವಿ. ಇದು ಈ ಎನರ್ಜಿ ಹೇಗೆ ಫ್ಲೋ ಆಗ್ತಾಯಿತ್ತು ಮನೇಲೆಲ್ಲ? ನಾರ್ಮಲ್ ಆಗಿರುತ್ತೆ. ಅಂದರೆ ಅದು ನಮಗೆ ಮನೆಗಿನ್ನ ಹೊರಗಡೆ ಅಪ್ಪು ಅಂತ ಅಂದರೆ ಅದು ಒಂದು ರೆಸ್ಪೆಕ್ಟ್, ಅದೊಂದು ಪವರು, ಅದೊಂದು ಎನರ್ಜಿ ಫೀಲ್ ಆಗುತ್ತಲ್ಲ. ಅಪ್ಪು ವೆಂಕಟೇಶ್ ಅವ್ರು ಬಂದರು, ಅಪ್ಪು ವೆಂಕಟೇಶ್ ಅವರಲ್ಲ ಅಪ್ಪು ಸರ್ ಬಂದರು. ಅಪ್ಪು ವೆಂಕಟೇಶ್ ಅಂತ ಯಾರು ಅನ್ನಲ್ಲ. ಈಗ ನಮ್ಮ ಅಪ್ಪನ ಸ್ಟೂಡೆಂಟ್ಸ್ ಆಗಲಿ ಇಲ್ಲ ಹೊರಗಡೆ ಜನ ಫ್ರೆಂಡ್ ಸರ್ಕಲಲ್ಲಿ ಅಪ್ಪು ವೆಂಕಟೇಶ್ ಅವ್ರು ಬಂದರು ಅನ್ನಲ್ಲ, ಅಪ್ಪು ಸರ್ ಬಂದರು ಅಂತ. ಅದೊಂದು ಎನರ್ಜಿ, ಪುನೀತ್ ರಾಜ್ಕುಮಾರ್ ಅಂಕಲ್ ಅವರ ಒಂದು ಎನರ್ಜಿ ಹಂಗೆ ಅಪ್ಪನ ಜೊತೆ ಬರುತ್ತೆ. ಅದು ನಾವು ಅದನ್ನು ಫೀಲ್ ಮಾಡ್ತಾ ಇರ್ತೀವಿ. ಅವಾಗ ಆಡಿಯೋ ಫಂಕ್ಷನ್ಸ್ ಕರೀತಾರೆ, ಅಲ್ಲಿಗೆ ಕರೀತಾರೆ, ಇಲ್ಲಿಗೆ ಕರೀತಾರೆ. ಹೋದಾಗ ಅಪ್ಪು ವೆಂಕಟೇಶ್ ಅವರು ಅಪ್ಪು ಸರ್ಗೆ ತುಂಬ ಕ್ಲೋಸ್ ಆಗಿದ್ದವರು, ಅಪ್ಪು ಸರ್ ಇಲ್ಲಿದ್ದಾರೆ, ಅದೊಂದು ಫೀಲು ಇರುತ್ತೆ. ಸುಮ್ಮನೆ ಒಂದು ನಾನು ಸ್ಟ್ರಾಂಗಾಗಿ ಫೀಲ್ ಮಾಡೋದಾದ್ರೆ, ಸಪೋಸ್ ಈಗ ಅಪ್ಪು ಅಣ್ಣ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೇ ಇರಬಹುದು, ಬಟ್ ಅಪ್ಪು ಅಣ್ಣ ಇದ್ದಿದ್ದರೆ ಅಂಕಲ್ ಈ ಥರದೊಂದು ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡಿದ್ದೀನಿ ಅಂತ ಅಂದಾಗ ಆಗುವಂಥ ತುಂಬ ಖುಷಿ ಪಟ್ಟರು ಅವರು. ಅದು ಅಪ್ಪ ಹೇಳ್ತಿದ್ರು ಅವ್ರಿಗೆ, ನನ್ನ ಮಗನಿಗೆ ಮ್ಯೂಸಿಕ್ ಕಲಿಸ್ತಾ ಇದ್ದೀನಿ, ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಮೊದಲಿಂದನೂ ಆಸೆ ಇತ್ತು. ನಮ್ಮ ತಂದೆಗೆ ರಾಜ್ಕುಮಾರ್ ಅವರು ಇದ್ದಾಗಲಿಂದನೂ, ನಾನು ರಾಜ್ಕುಮಾರ್ ತಾತ ಅಂತೀನಿ, ರಾಜ್ಕುಮಾರ್ ತಾತ ಇದ್ದಾಗಿಂದ ಅವ್ರಿಗೆಲ್ಲ ಅದು ಹೇಳ್ತಾಯಿದ್ರು, ಇಲ್ಲ ಮ್ಯೂಸಿಕ್ಗೆ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು 6 ತಿಂಗಳು ಹುಟ್ಟಿದ್ದೆ, ಅದರಿಂದ ಅವ್ರಿಗೆ ಹೇಳಿದಾಗ ರಾಜ್ಕುಮಾರ್ ಅವ್ರಿಗೆ ಹೇಳಿದಂತೆ ನನ್ನ ಮಗ 6 ತಿಂಗಳು ಹುಟ್ಟಿದ್ದು 1% ಅಲ್ಲಿ ಉಳ್ಕೊಂಡಿದ್ದಾನೆ, ಡಾಕ್ಟ್ರು 1% ಅಷ್ಟೇ ನಿಮ್ಮ ಮಗನಿಗೆ ಗ್ಯಾರಂಟಿ, ಅಮ್ಮ ಬೇಕಾ ಮಗು ಬೇಕಾ ಅಂತ ಕೇಳಿದರು ನಾನು ಇದಾಗೋ ಟೈಮಲ್ಲಿ. ಸೊ ಆಗ ಇಬ್ಬರು ಉಳಿಸ್ಕೊಡಿ ಅಂದಾಗ ನಾನು ಉಳಿಯೋಕ್ಕೆ 1% ಮಾತ್ರ ಹಂಗೆ ಉಳ್ಕೊಂಡಿದ್ದು. ಸೊ ಅದನ್ನು ತೊಗೊಂಡೋಗಿ ರಾಜ್ಕುಮಾರ್ ತಾತಂಗೆ ಹೇಳಿದಾಗ ಅವರು 1% ಅಲ್ಲಿ ಉಳ್ಕೊಂಡಿದ್ದಾನೆ, ದೇವರು ಭೂಮಿ ಮೇಲೆ ಅಷ್ಟು ಸುಲಭವಾಗಿ ಯಾರನ್ನೂ ಬಿಡಲ್ಲ, ಸಾಧನೆ ಮಾಡೋಕ್ಕೆ ಹುಟ್ಟಿದ ನೀವನು ಅನ್ನೋ ಒಂದು ಆಶೀರ್ವಾದ ಅವಾಗಿಂದ ಇದೆ. ಸೊ ಆದ್ದರಿಂದ ಅದೊಂದು ಎನರ್ಜಿ ಜೊತೆಗೆ ಅಪ್ಪ ಹೇಳ್ತಾ ಇರ್ತಿದ್ರು, ಹಿಂಗೆ ಮ್ಯೂಸಿಕ್ ಕಲಿಸ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ಈಗಿದ್ದಿದ್ರೆ ತುಂಬ ಖುಷಿಪಟ್ಟರು ಅವರು. ನನಗೆ ಒಂದು ಬೆಂಡ್ ತಟ್ಟಿ ಶಬಾಷ್ ಪಿಕ್ಚರ್ಗೆ ಮಾಡಿದ್ಯಾ ಅಂತ ಹೇಳಿರೋರು. ನೋಡೋರ ಪವನ್? ಆ್ಯಕ್ಚುಲಿ ನಂದು ಇದೆ ಸರ್ ಒಂದು ಎಕ್ಸ್ಪೀರಿಯನ್ಸ್ ಅಪ್ಪು ಸರ್ದು. ಏನಂದರೆ ನಾನು ಒಂದು ಟೈಮಲ್ಲಿ ಎಲ್ಲರಿಗೂ ಇರುತ್ತಲ್ಲ ಸರ್, ಸಿನಿಮಾ ಇಂಡಸ್ಟ್ರಿ ಬೇಡ ಬಿಟ್ಟು ಹೋಗ್ಬಿಡೋಣ ಅಂತೇಳಿ. ಸೊ ಒಂದು ಟೈಮಲ್ಲಿ ಆಯಿತು, ಏನು ವರ್ಕೌಟ್ ಆಗ್ತಾಯಿಲ್ಲ, ಬೇಡ ಅಂತೇಳಿ ನಾನು ಬಿಟ್ಟು ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೆ ಸರ್. ನನ್ನ ಫ್ರೆಂಡ್ ಇದ್ದಾನೆ ಒಬ್ಬನೇ, ಯತೀಂದ್ರ ಗುರು ಅಂತ. ಅವನು ಕನ್ಸ್ಟ್ರಕ್ಷನ್ಸ್ದು ಅದೆಲ್ಲ ವೆಲ್ಡಿಂಗ್ ಎಲ್ಲ ಮಾಡ್ತಾನೆ. ಸೊ ದೊಡ್ಡ ಒಂದು ಆಡಿಟೋರಿಯಮ್ದು ದೊಡ್ಡದು ಮಾಡಿದ್ದಾನೆ. ಸೊ ಕನ್ಸ್ಟ್ರಕ್ಷನ್ಸ್ ಅದೆಲ್ಲ ಆಗಿದೆ ಅದು.
ಸೊ ಅವ್ನು ಹಿಂಗೆ ಮಾಡಿದ್ದೀನಿ ಗೆಸ್ಟ್ ಬರ್ತಿದ್ರೆ ಬಾ ಅಂತ. ನಾನು ಆವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ, ಬೇಡ ಬಿಡು ಸಿನಿಮಾ. ಇದು ಯಾವ ಪೀರಿಯಡು? ಇದು 2016 ಅದಕ್ಕಿಂತ ಮುಂಚೆನೇ ಇದ್ದಿದ್ದು ಸರ್. ಸೊ ನಾನು ಅವಾಗ ಹೋಗ್ತಾ ಇದ್ದೆ, ಸರಿ ಆಯಿತು ಬಿಡು ಹೋಗೋಣ ಅಂತೇಳಿ ಹೋಗಿ ಕುತ್ಕೊಂಡಿದ್ದೀನಿ ಸರ್. ನೆಕ್ಸ್ಟು ಸಡನ್ ನೋಡಿ ಹಿಂಗೆ ಕುತ್ಕೊಂಡಿದ್ದೀನಿ ಸರ್, ಇಲ್ಲಿಂದ ಹಿಂಗೆ ಅಪ್ಪು ಸರ್ ಹೋದ್ರು ಸರ್. ಎಲ್ಲ ಫುಲ್ಲು ಜನ ಕ್ರೌಡ್ ಇದೆ, ಹಿಂಗೆ ಪುಷ್ ಮಾಡಿದ್ರೆ ಎಲ್ಲರೂ ನನಗೆ ಯಾರು ಬರ್ತಾ ಇದ್ದಾರಪ್ಪ ಅಂತ. ನಂಗೆ ಗೊತ್ತಿಲ್ಲ ಸರ್, ನಾನು ಬೇಜಾರಾಗ್ಬಿಟ್ಟಿದ್ದೀನಿ. ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡೋಣ, ಯಾವುದೋ ನಾರ್ಮಲ್ ಕೆಲಸ ಮಾಡೋಣ ಅಂತೇಳಿ ಹಿಂಗಂದ್ರೆ ಹಿಂಗೆ ಫುಲ್ ಕ್ರೌಡು ಹಿಂಗೆ ನೋಡಿದೆ ಸರ್. ಆ ಕ್ರೌಡಿಂದ ಹಿಂಗೆ ಜನ ಗ್ಯಾಪಲ್ಲಿ ಸೆಂಟರ್ ಗ್ಯಾಪಲ್ಲಿ ಹಿಂಗೆ ಕಾಣಿಸಿದ್ರು ಸರ್. ಡಿಸ್ಟರ್ಬೆನ್ಸ್ ಶಾರ್ಟಿಂದ ಸರ್ ನಂಗೆ ಈಗಲೂ ಕಣ್ಣು ಕುಕ್ಕಂಗಿದೆ ಸರ್ ಆ ಶಾರ್ಟ್ಸ್. ಹಿಂಗೆ ಡಿಸ್ಟರ್ಬೆನ್ಸಿಂದ ಹಿಂಗೆ ಅಪ್ಪು ಸರ್ ಹಿಂಗೆ ಹೋದ್ರು ಸರ್. ನಾನು ಒಂದು ನಿಮಿಷ ಹಿಂಗೆ ಫ್ಲಾಟು, ನಂಗೆ ಒಂದು ನಿಮಿಷ ಹಿಂಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಸೊ ನಾನು ಅದಕ್ಕಿಂತ ಮುಂಚೆ ದೇವ್ರಿಗೆ ಒಂದು ಕೇಳಿದೆ ಸರ್, ನಾನು ಇಂಡಸ್ಟ್ರಿ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಏನು ಮಾಡ್ಬೇಕು ಹೇಳಿ ಅಂತೇಳಿ. ಸೊ ನನಗೆ ಮಾಡಬೇಕಂದ್ರೆ ಏನೋ ಒಂದು ತೋರ್ಸಪ್ಪ ಅಂತ ಕೇಳಿದ್ದೆ. ಡೋಂಟ್ ಬಿ ಎಮೋಷನಲ್ ಅವ್ರ ಗೆಟಿಂಗ್. ಅದೇ ನಿಜ ಸರ್, ಇಟ್ಸ್ ಅ ವೆರಿ ಪವರ್ಫುಲ್ ಸರ್. ಯಾಕಂದರೆ ಈಗ ಅಪ್ಪು ಸರ್ ನಮ್ಮ ಜೊತೆ ಇಲ್ಲ, ಬಟ್ ಮನ್ಸಲ್ಲಿ ಇನ್ನೂ ಬದುಕಿದ್ದಾರೆ ಅನ್ನೋ ಫೀಲಿಂಗ್ ಇದೆ. ಹಿಂಗೆ ಅಪ್ಪು ಸರ್ ಹಿಂಗೆ ಹೋದ್ರು ಸರ್. ನನಗೆ ಒಂದು ನಿಮಿಷಕ್ಕೆ ಹಿಂಗೆ ಸರ್ ಇಂಡಸ್ಟ್ರಿ ಬಿಟ್ಟು ಹೋಗ್ಬೇಕು, ದೇವ್ರಿಗೂ ಕೇಳಿದ್ದೀನಿ, ಸೈನ್ ತೋರ್ಸಪ್ಪ, ಒಂದು ಏನಾದರೂ ದಾರಿ ತೋರಿಸು ಅಂತ ಕೇಳಿದ್ದೀನಿ ಸರ್. ದಾರಿ ಅಪ್ಪು ಸರಿಂದ ತೋರಿಸಿದ್ರು. ಸೊ ಅವಾಗ ಒಂದು ನಿಮಿಷಕ್ಕೆ ಡಗ್ ಅಂತ ಸರ್ ಒಳಗೆ. ನಾನು ಈಗಲೂ ನೆನಪಿದೆ ಸರ್, ನನ್ನ ಫ್ರೆಂಡದ್ದು ಫೋಟೋ ತೆಗ್ದಿದ್ದೀನಿ, ನಾನು ನನ್ನ ಫೋಟೋ ತೆಗೆಸ್ಕೊಳ್ಳಿಲ್ಲ. ಯಾಕಂದರೆ ನಂಗೆ ಫೋಟೋ ತೆಗೆದ ತಕ್ಷಣ ಮರ್ತೋಗ್ಬಿಡ್ತೀವಿ ಸರ್ ಫೋಟೋ. ನನಗೀಗ ಹಳೆ ತಾತಗಳೆಲ್ಲ ಇರ್ತಾರೆ ನೋಡಿ, ಕಣ್ಣು ಕುಗ್ದಂಗೆ ಹೇಳ್ತಿರ್ತಾರಲ್ಲ ಸರ್ ಕತೆ. ಸೊ ನಾನು ಇವಾಗ ಯಾಕೆ ಹೇಳ್ತಿದ್ದೀನೋ ನನ್ನ ಕಣ್ಣು ಮುಂದೆ ಇದೆ ಸರ್ ಅದು, ಆ ವಿಜುವಲ್ಸು. ಸೊ ನನಗೆ ಆ ವಿಜುವಲ್ಸ್ ಸಾಯೋ ತನಕ ಇರುತ್ತೆ. ಇವರು ಅಪ್ಪನ ಕ್ಲಾಸು ತಗೊಂಡಿದ್ದೀನಿ ಸರ್. ನನಗೆ ಅಪ್ಪು ವೆಂಕಟೇಶ್ವರ್ ಸರ್ ಜೊತೆ ಒಂದು ತಿಂಗಳು ಟ್ರೈನಿಂಗ್ ತಗೊಂಡಿದ್ದೀನಿ, ಫ್ಲಿಪ್ಸು ಅದೆಲ್ಲ. ಅದಕ್ಕೆ ಸರ್ ನೋಡಿ, ಅಂದರೆ ಎಲ್ಲೋ ಹೇಗೆ ಕನೆಕ್ಟ್ ಆಗ್ತಾ ಅಂದರೆ, ಪಾರಿತೋಷಿಕ ಅನ್ನುವಂತಹ ಸಿನಿಮಾದ ಸಂದರ್ಶನದಲ್ಲಿ ಅಪ್ಪು ಅಣ್ಣ ಇಂಟರ್ನಲ್ಲಿ ಅವ್ರು ಕನೆಕ್ಟ್ ಆಗ್ತಿದ್ದಾರೆ. ಅಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡು ನಿಮ್ಮ ಬ್ಲೆಸ್ ಮಾಡ್ತಿದ್ದಾರೆ. ಮೇಲಾಗಿ ಆ್ಯಪಲ್ ಕಟ್ ಅನ್ನುವಂಥ ಸಿನಿಮಾ, ಆ ಸಿನಿಮಾದ ಹೀರೋ ಕೂಡ ದೊಡ್ಡ ಫ್ಯಾನ್ ಅಂತೆ ಅಪ್ಪು ಸರ್ಗೆ. ಅವರು ನಿಮ್ಮ ತಂದೆಯವ್ರ ಹತ್ರ ಕೋಚಿಂಗ್ ತೊಗೊಂಡು ಅಪ್ಪು ಅಣ್ಣನ ಮೀಟ್ ಮಾಡಬೇಕು ಅಂತಾನೆ ನಿಮ್ಮ ತಂದೆ ಹತ್ರ ಸ್ಟೂಡೆಂಟ್ ಆಗಿ ಅಂದರೆ ಇದೆಲ್ಲವೂ ಹೇಳಿಕೊಳ್ಳುವಂತಹ ವಿಷಯ ಅಲ್ಲ, ಬಟ್ ಸಾಧ್ಯತೆಗಳನ್ನು ಮೀರಿ ಸತ್ಯ ಎಲ್ರಿಗೂ ಗೊತ್ತಾಗಬೇಕು. ಏನು ಪವರು, ಪುನೀತ್ ಅನ್ನುವಂಥದ್ದು ಪವರ್ ಏನು ಅನ್ನೋಂಥದ್ದು ಗೊತ್ತಾಗಬೇಕು ಅಂದರೆ ಈ ಸತ್ಯಗಳು ಗೊತ್ತಾಗಬೇಕು. ಪಾರಿತೋಷಕ ಅನ್ನುವಂಥ ಸಿನಿಮಾ ಪವನ್ಗೆ ಏನೆಲ್ಲ ರೂಟ್ ತೋರಿಸ್ತಿದೆ ಸರ್? ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಿನಿಮಾಗಳು ಚೆನ್ನಾಗಾಗುತ್ತೆ ಅನ್ನೊಂದು, ಇಲ್ಲಾಂದರೆ ಒಂದು ಅಸೋಸಿಯೇಟಾಗಿ ಮಾಡಿದ್ದೀನಿ, ಈ ಕಡೆ ಅಸಿಸ್ಟೆಂಟ್ ಡೈರೆಕ್ಟ್ರು ಮಾಡಿದ್ದೀನಿ, ಆಮೇಲೆ ಆ್ಯಕ್ಟಿಂಗು ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೆಂಡ್ ಕ್ಯಾರೆಕ್ಟರ್ಸು ಆ ಥರ ಅವಿನ್ನೂ ರಿಲೀಸ್ ಆಗ್ತಿರ್ಲಿಲ್ಲ ಸಿನಿಮಾ. ಈ ಟೈಮಲ್ಲಿ ಏನು ಮಾಡಬೇಕು ಪ್ರಯತ್ನ ನಡೀತಿತ್ತು. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಬೇಜಾರಾಗಿತ್ತು, ಈ ಕಾನ್ಫಿಡೆನ್ಸ್ ಡೌನ್ ಆಗಿರುತ್ತಲ್ವ ಸರ್, ಈಗ ಏನಾಗ್ತಿದೆ ಏನು ಅಂತ. ಆವಾಗ ಅಣ್ಣಯ್ಯ ಅಂತ ಒಬ್ಬನಿದ್ದಾನೆ ಸರ್, ಇಷ್ಟಿರ್ತಾನೆ, ಫುಲ್ ಕಾನ್ಫಿಡೆನ್ಸ್ ಸರ್. ಈ ಪೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದರ ಥರ ಇರುತ್ತಲ್ವ ಸರ್, ಅದೇ ಆ ಥರ ವ್ಯಕ್ತಿ ಸರ್. ಬಂದ್ಬಿಟ್ಟು ಅಣ್ಣ ಇಲ್ಲಿ ಒಂದು 10-20 ಸಲ ಫೋನ್ ಮಾಡ್ಬಿಟ್ಟು, ಅಣ್ಣ ಹಿಂಗೊಂದು ಎಲ್ಲ ಕಡೆ ಅಸಿಸ್ಟೆಂಟಾಗಿ ಓಡಾಡ್ತಿರ್ತಾನೆ ಸರ್ ಅವನು. ಅಣ್ಣ ಹಿಂಗೆ ಒಂದು ಸಿನಿಮಾ ಐತಣ್ಣ, ಬಾರಣ ಮಾಡ್ಕೊಡೋಣ ಅಂತ. ಮರ ಇವ 2-3 ಸಿನಿಮಾಗಳಿದೆ, ಫ್ರೆಂಡ್ ಕ್ಯಾರೆಕ್ಟರ್ಗಳಿದಾವೆ, ಅವೆಲ್ಲ ಇನ್ನೂ ಕರೆಕ್ಟಾಗಿ ಆಗ್ತಾವೆ ಇಲ್ಲೋ ಏನು ಎಂತ ಗೊತ್ತಿಲ್ಲ, ತಡಿ ಅಂತ. ಇಲ್ಲ ನಾನು ಇದಾಗತ್ತಾಗತ್ತೆ ಬಾ ಅವ್ನು ಹಿಂಗೆ ಮಾತಾಡೋದು ಸರ್. ಆಮೇಲೆ ಪರಿಚಯ ಮಾಡಿದ್ದು ಪ್ರದೀಪ್ನ, ನಮ್ಮ ಡೈರೆಕ್ಟರ್ನ. ಅವಾಗ ಡೈರೆಕ್ಟ್ರ್ ಮನೆಗೆ ಬಂದುಬಿಟ್ಟು ನಾವೆಲ್ಲ ಕುತ್ಕೊಂಡು ಮಾತಾಡಿ ಒಂದು ಜೆಲ್ಲಾಗಿ, ಆಮೇಲೆ ನಾನು ನನ್ನ ಶಾರ್ಟ್ ಫಿಲ್ಮ್ಸು ಮತ್ತು ಬೇರೆ ಮೂವೀಸ್ ಎಲ್ಲ ಮಾಡಿದ್ದು ಕ್ಲಿಪ್ಸ್ ಎಲ್ಲ ಇರ್ತಾವಲ್ಲ ಸರ್, ನಾನು ಸುಮ್ಮನೆ ತೋರಿಸಿದ್ದು. ಅವರು ನೋಡ್ಬಿಟ್ಟು ನಮ್ಮ ಮೂವಿಯಲ್ಲಿ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಇದೆ, ಚೆನ್ನಾಗಿ ಸೂಟ್ ಆಗ್ತೀರ, ಅದಕ್ಕೆ ಬನ್ನಿ ಬ್ರೋ ಮಾಡೋಣ. ಸ್ಪೆಕ್ಸು ಕರೆಕ್ಟಾಗಿದೆ, ಆ ಸ್ಪೆಕ್ಸ್ ಫಿಕ್ಸ್ ಮಾಡಿರೋದು ಸರ್. ಸೊ ಓಕೆ ಸೂಟ್ ಆಗ್ತೀರಾ, ಒಂದು ಚೆನ್ನಾಗಿರುತ್ತೆ ಕ್ಯಾರೆಕ್ಟರು ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್. ಕಾನ್ಫಿಡೆಂಟ್ ಬಂತು ಸರ್ ಈ ಮೂವಿ ಮಾಡಬೇಕಾದಾಗ. ಮೇಲಾಗ ಅಂದ್ರಲ್ಲ, ಅಂದರೆ ಒಂದಷ್ಟು ಸಿನಿಮಾಗಳನ್ನ ಮಾಡಿರ್ತೀವಿ, ಅದು ರಿಲೀಸ್ ಆಗಿರೋದಿಲ್ಲ, ಅಥವಾ ನಮ್ಮ ಪಾತ್ರ ಹೈಲೈಟ್ ಆಗಿರೋದಿಲ್ಲ, ಎಲ್ಲೋ ಅದು ಎಡಿಟಿಂಗ್ ಟೇಬಲ್ ಕಟ್ಟಾಗಿರುತ್ತೆ. ಎಲ್ಲವನ್ನ ಪ್ರತಿಯೊಬ್ಬ ಕಲಾವಿದ ಕೂಡ ಅನುಭವಿಸಿದ್ದಾನೆ. ಇವತ್ತು ಲೆಜೆಂಡ್ರಿ ಆಗಿರುವಂತಹ 90% ಜನರಲ್ಲಿ ಆ ಥರದ್ದು ಫೀಲಿಂಗ್ಗಳಾಗಿರ್ತವೆ. ಅದನ್ನು ಮೀರಿ ಬಂದಾಗಲೇ ಒಬ್ಬ ಸ್ಟಾರ್ ಹುಟ್ಟೋದಕ್ಕೆ ಸಾಧ್ಯ ಅಲ್ವಾ? ಪಾರಿತೋಷಕದಲ್ಲಿ ಎಷ್ಟು ಸಾಂಗ್ಸ್ ಇದೆ ಮತ್ತು ಅದರದ್ದು ಒಂದಷ್ಟು ವರ್ಕ್ ಬಗ್ಗೆ ಹೇಳಿ. ಪಾರಿತೋಷಕದಲ್ಲಿ ನಾವು ಸಾಂಗ್ಸ್ ಅಂತ ಪ್ಲ್ಯಾನ್ ಮಾಡಿದ್ದು 3, ಆದರೆ ಆಗಿದ್ದು 2. ಸೊ ಇನ್ನೊಂದು ಸಾಂಗ್ ಹಂಗೆ ಇದೆ. ಸೊ ಪಾರಿತೋಷಕದಲ್ಲಿ ಒಂದು ಫಸ್ಟ್ ಸಾಂಗು ಲವ್ ಸಾಂಗು, ಮೊದಲನೇ ನೋಟ, ಸೆಕೆಂಡು ಟೈಟಲ್ ಟ್ರ್ಯಾಕ್. ಅದೊಂದು ಬಿಟ್ ಸಾಂಗ್ ಥರ ಮಾಡೋಕ್ಕೂ ದೊಡ್ಡದಾಗಾಯಿತು. ಈ ಲವ್ ಸಾಂಗಿಂದ ತುಂಬ ದೊಡ್ಡದಾಗಿದ್ದೊಂದು ಸಾಂಗ್ ಅಂದರೆ ಸೆಕೆಂಡ್ ಸಾಂಗ್. BGM ಕೂಡ ವರ್ಕೌಟ್ ಆಗಿದೆ. ಮೇಲಾಗಿ ಸಿನಿಮಾಗೆ ಇತ್ತೀಚೆಗೆ ಸಾಂಗ್ಸ್ಗೆ ಕೊಡುವಂತಹ ಪ್ರಾಮುಖ್ಯತೆಯನ್ನು BGM ಕೊಟ್ಟಾಗಲೇ ಜನ ಸೀನ್ ಟು ಸೀನ್ ಕನೆಕ್ಟ್ ಆಗ್ತಾರೆ, ಡೈಲಾಗ್ ಟು ಡೈಲಾಗ್ ಕನೆಕ್ಟ್ ಆಗ್ತಾರೆ.
ಇದು ಹೇಗೆ ವರ್ಕ್ ಆಯಿತು ನಿಮ್ಮ ಫಿಲ್ಮಲ್ಲಿ? ಆ್ಯಕ್ಚುಲಿ ಬಿ ಜಿ ಎಮ್ 100% ನೀವು ಹೇಳಿದ ಸತ್ಯ. ಯಾಕೆಂದರೆ ಬಿ ಜಿ ಎಮ್ಮಲ್ಲಿ ಈಗ ಸಾಂಗಿಗಿನ್ನ ನಮಗೆ ಈಗ ಇನ್ಸ್ಟಾಗ್ರಾಮ್ ರೀಲ್ಸು ಅದು ಇದು ನೋಡಿದಾಗ ಸಾಂಗಿಗಿನ್ನ ವರ್ಕ್ ಆಗ್ತಿರೋದೇ ಬಿ ಜಿ ಎಮ್ಸ್. ಎಕ್ಸಾಕ್ಟ್ಲಿ. ನಾವು ಸಾಂಗ್ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವೋ ಅಷ್ಟೇ ಬಿ ಜಿ ಎಮ್ ಮೇಲೆ ಮೊದಲೆಲ್ಲ ಇತ್ತು ಸಾಂಗ್ ಮಾಡಬೇಕು ಬಿ ಜಿ ಎಮ್ಮು ಎಲ್ಲೂ ಹೊರಗಡೆ ಬರಲ್ಲ ಅನ್ನೋ ಒಂದು ಕಾರಣದಿಂದ ಅದನ್ನು ಒಂದು ಕಡೆ ಎಲ್ಲೋ ಸ್ವಲ್ಪ ಅಲ್ಲಿ ನೆಗ್ಲಿಜೆನ್ಸಿ ಇತ್ತು. ಈಗ ಒಂದು 2010 ಟು ಅದೊಂದು ಆ ಪೀರಿಯಡಲ್ಲಿ ಎಲ್ಲೂ ರಿಲೀಸ್ ಆಗ್ತಿರ್ಲಿಲ್ಲ. ಸಿನಿಮಾದಲ್ಲಿ ಮಾತ್ರ ಕೇಳ್ತೀವಿ, ಬಿ ಜಿ ಎಮ್ಸ್ನ ಹೊರಗಡೆ ಎಲ್ಲೂ ಕೇಳಲ್ಲ ಅನ್ನೋದೊಂದಿತ್ತು. ಸೊ ಈಗೇನಾಗಿದೆ, ಈ ಒಂದು ವರ್ಚುವಲ್ ಇದೆಲ್ಲ ಫೋನ್ ಇರೋದ್ರಿಂದ ಬಿ ಜಿ ಎಮ್ಸು ಹೊರಗಡೆ ಜನಕ್ಕೆ ಕೇಳಕ್ಕೆ ಸಿಗುತ್ತೆ, ಸಪ್ರೇಟಾಗಿ ಡೌನ್ಲೋಡ್ ಮಾಡ್ಕೊಂಡು ಯಾವಾಗಲೂ ಕೇಳ್ತಾ ಇರ್ಬೋದು, ವರ್ಕ್ ಆಗುತ್ತೆ. ಸೊ ಅದರಿಂದ ನಾವು ಸಾಂಗಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ ಬಿ ಜಿ ಎಮ್ಸ್ಗೂ ಕೊಡಬೇಕು. ಮುಂಚೆ ಹೆಂಗಿತ್ತು ಅಂದರೆ ಸಿನಿಮಾದ ಹೀರೋ ಯಾರು ಹೀರೋಯಿನ್ ಯಾರು ಅಂತ ಮಾತ್ರ ಇತ್ತು. ಈಗ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಸಿನಿಮಾದ ಎಡಿಟರ್ ಯಾರೋ ಅಂತ ಕೂಡ ಪ್ರಶ್ನೆ ಮಾಡುವಂತಹ ಆ ಒಂದು ಮನಸ್ಥಿತಿ ಆಡಿಯನ್ಸಿಗೆ ಬಂದಿದೆ. ಶರಣ್ ಸರ್ದು ಒಂದು ಸಿನಿಮಾ ರಿಲೀಸ್ ಆಯ್ತಲ್ಲ, ಚೂಮಂತ. ಮ್ಯೂಸಿಕ್ ಇಂಡಸ್ಟ್ರೀಲಿ ರಸೂಲ್ ಪೂಕುಟಿ ಸರ್ ಸೌಂಡ್ ಡಿಸೈನ್ ಮಾಡಿದ್ದಾರೆ ಅನ್ನೋ ಒಂದು ವಿಷಯದಿಂದ ಬೇಕಾದಷ್ಟು ಜನ ಟೆಕ್ನಿಷಿಯನ್ಸ್ ಹೋಗಿ ಸಿನಿಮಾ ನೋಡಿದ್ರು. ಅದು ಜೈ ಹೋಗಿ ಮಾತ್ರ ಸೀಮಿತ ಆಗಿದೆ. 100%. ಈಗ ಕನ್ನಡ ಸಿನಿಮಾಗೆ ಬಂದಿದೆ, ಏನು ಮಾಡಿದ್ದಾರೆ ನಾವು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಹೋಗಿ ಜನ ಸಿನಿಮಾ ಟೆಕ್ನಿಷಿಯನ್ಸ್, ಜನ ಅನ್ನೋದಕ್ಕಿಂತ ಟೆಕ್ನಿಷಿಯನ್ಸ್ ಆದರೂ ಸಿನಿಮಾ ಹೋಗಿ ನೋಡಿದ್ದಾರೆ. ಸೊ ಅದು ನಾವು ಯಾವಾಗ ಟೆಕ್ನಿಕಲ್ಗೆ ಜಾಸ್ತಿ ಒತ್ತು ಕೊಡ್ತೀವಿ ನಮ್ಮನ್ನ ಅದು ಬೆಳೆಸುತ್ತೆ. ಮೇಲಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಫಸ್ಟ್ ಸಿನಿಮಾದಿಂದ ಹೇಳ್ತಾ ಬಂದ್ರಂತೆ, ಅಂದರೆ ನಿರ್ದೇಶಕರಿಲ್ಲದೆ ನಟರಿಲ್ಲ, ನಿರ್ಮಾಪಕರಿಲ್ಲದೆ ನಟರಿಲ್ಲ, ತಂತ್ರಜ್ಞರಿಲ್ಲದೆ ನಟರಿಲ್ಲ ಅಂತ. ಅದು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದು ನೀವು ಹೇಳ್ದಂಗೆ ಈ ಒಂದು 15 ವರ್ಷದ ಹಿಂದೆಯೇ. ಮುಂಚೆ ಎಲ್ಲ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಈ ಥರದ ಬೆಳವಣಿಗೆಗಳಾದಾಗ ಪಾರಿತೋಷಿಕ ಅನ್ನೋಂತಹ ಸಿನಿಮಾ ತಂಡಕ್ಕೆ ಸಿನಿಮಾದ ಭಾಗವಾಗಿ ನೀವು ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಿ? ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಇದನ್ನು ತೊಗೋಬೇಕು ಅಂತ ನೀವಿಬ್ಬರು. ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಯಾಕೆಂದರೆ ನಾನು ಡೈರೆಕ್ಟ್ರು, ಎಡಿಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಈ 3 ಜನ ಸಿನಿಮಾನ ಕಂಪ್ಲೀಟಾಗಿ ಒಂದು 50 ಸಲ ನೋಡಿರ್ತಾರೆ. ಓಕೆ, ಡೆಫಿನೆಟ್ಲಿ. ಹೌದು. ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಷನಲ್ಲಿ ಈಗ ರೀ ರೆಕಾರ್ಡಿಂಗಲ್ಲಿ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನೋಡಿರ್ತಾರೆ, ಎಡಿಟಿಂಗಲ್ಲಿ ನೋಡಿರ್ತಾರೆ, ಡಬ್ಬಿಂಗಲ್ಲಿ ನೋಡಿರ್ತಾರೆ. ಫುಲ್ ಕ್ಲಾರಿಟಿ, HD ತಲೆಯಲ್ಲಿರುತ್ತೆ. ನೆಕ್ಸ್ಟು ಎಡಿಟ್ರು, ಪ್ರತಿಯೊಂದು ಸೀನಲ್ಲೂ ಎಡಿಟ್ ಇರ್ತಾನೆ. ಪ್ರತಿಯೊಂದು ಕಟ್ಟು, ಪ್ರತಿಯೊಂದು ಶಾರ್ಟು ಅವನೇನು ರಿಯಾಕ್ಷನ್ ಕೊಟ್ಟು ಅದನ್ನು ಅಬ್ಸರ್ವ್ ಮಾಡಿ ಅವನು ಎಡಿಟ್ ಮಾಡಬೇಕು. ಸೊ ಅದಕ್ಕೆ ಜಿತೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಡಿಟಿಂಗು. ಕಂಬಳಿ ಉಳಾಗೆ ಅವ್ರು ಮಾಡಿದ್ದು, ಆದ್ದರಿಂದ ಪ್ರದೀಪ್ಗೆ ಲಿಂಕ್ ಆಗಿ ಅವ್ರು ಸಿಕ್ಕಿದ್ದು ಮಾಡಿದ್ರು. ಮ್ಯೂಸಿಕ್ ಡೈರೆಕ್ಷನ್ಗೆ ಬಂದಾಗಲೂ ಅಷ್ಟೇ, ಪ್ರತಿಯೊಂದು ಸೀನು, ಪ್ರತಿಯೊಂದು ಇದನ್ನು ನಾವು ತುಂಬ ಗಮನ ಕೊಟ್ಟು ನೋಡಿದಾಗ ಹೊಸಬ್ರು ಮಾಡಿರೋ ಸಿನಿಮಾ ಥರ ಅನಿಸಲ್ಲ. ಈಗ ನಾವು 1000 ಸಿನಿಮಾ ನೋಡಿರ್ತೀವಿ, ಥಿಯೇಟ್ರಿಗೆ ಹೋಗಿ ನೋಡ್ತಾ ಇರ್ತೀವಿ, ಟಿ ವಿಲಿ ನೋಡ್ತಾ ಇರ್ತೀವಿ. ನಮಗೆ ನೋಡಿದಾಗ ಹೊಸಬ ಮಾಡಿರೋ ಸಿನಿಮಾ ಥರ ಇದಕ್ಕೆ ಮಾಡಬೇಕಾ ಅಂತ ನನಗನ್ಸಿಲ್ಲ. ನಾರ್ಮಲ್ ಈಗ ಒಂದು ಫೀಚರ್ ಫಿಲಮ್, ಈಗ ಒಂದು ಮೇನ್ ಸ್ಟ್ರೀಮಲ್ಲಿರೋ ಡೈರೆಕ್ಟರ್ಸು, ಆರ್ಟಿಸ್ಟು ಮಾಡೋ ಸಿನಿಮಾ ಥರನೇ ಇದೆ. ಎಲ್ಲೂ ಇಲ್ಲಪ್ಪ ಇದು ಹಿಂಗೆ ಅಂತ ಎಲ್ಲೂ ಡೌನ್ಫಾಲ್ ಆಗಿಲ್ಲ ಸಿನಿಮಾ. ಸೊ ಅದರಿಂದ ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಇದೆ. ಅದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರಲ್ಲಿ ಮಾಡೋದು ನನಗಿಷ್ಟ. ಅದರಲ್ಲಿ ಮಾಡಿರೋದೇ ನಂಗೆ ತುಂಬ ಖುಷಿ ಇದೆ. ಪ್ರತಿಯೊಬ್ಬ ಆ್ಯಕ್ಟ್ರಸ್ಗೆ, ಡೈರೆಕ್ಟ್ರಿಗೆ ಅವರ ಒಂದು ಥಿಂಕಿಂಗ್ ಏನಿದೆ ಅದನ್ನು ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸೊ ಅದರಿಂದ ನನ್ನ ಒಳಗಡೆ ನನ್ನ ಒಂದು ವಿದ್ಯೆನೂ ನಾನು ಆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ಸ್ವೀಟ್. ಮೇಲಾಗಿ ಕನ್ನಡದ ಪ್ರತಿಯೊಬ್ಬ ಸೂಪರ್ ಸ್ಟಾರು ತಮಗೆ ಸಿಕ್ಕಂಥ ವೇದಿಕೆಯಲ್ಲಿ ಹೇಳುವಂಥ ಮಾತು, ಯಾವ ಹೊಸಬರನ್ನು ನಾವು ಅಷ್ಟು ಈಸಿಯಾಗಿ ತೊಗೋಬಾರ್ದು. ಅವರ ಟ್ಯಾಲೆಂಟ್ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಾಗಲ್ಲ. ಪ್ರತಿಯೊಬ್ಬ ಹೊಸಬ್ರನ್ನು ನಾವು ಸಪೋರ್ಟ್ ಮಾಡಬೇಕು ಅಂತಾರೆ. ಈ ಥರದ ಬೆಳವಣಿಗೆನ ಇನ್ಕ್ಲೂಡಿಂಗ್ ಶಿವಣ್ಣ, ಯಶ್ ಅವರು, ದರ್ಶನ್ ಅವರು, ಸುದೀಪ್ ಎಲ್ಲರೂ ಹೇಳಿದ್ದಾರೆ. ಇದು ನಿಮ್ಮಂಥ ಸ್ಟ್ರಗ್ಲಿಂಗ್ ಕಲಾವಿದರಿಗೆ ಎಷ್ಟು ಎನರ್ಜಿ ಕೊಡುತ್ತೆ ಪವನ್ ಸರ್? ಈಗ ಏನಾಗುತ್ತೆ ಅಂತಂದರೆ, ನಾವು ನೋಡಿ ಕಲಿ, ಅವ್ರದ್ದು ಫುಡ್ ಸ್ಟೆಪ್ಸಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾರಲ್ಲ. ಸೊ ಅವ್ರು ಹೇಳಿದಾಗ ನಮಗೆಲ್ಲ ಅಂದ್ಬಿಡುತ್ತೆ, ನಮಗೆ ನಮ್ಮ ಅಣ್ಣ ಹೇಳಿದ್ದಾರೆ, ನಮ್ಮ ಬ್ರದರ್ ಹೇಳಿದ್ದಾರೆ, ನಮ್ಮ ಒಬ್ಬರು ದೇವ್ರು ಹೇಳಿದ್ದಾರೆ. ಸೊ ಆ ಲೆವೆಲಿಗೆ ಕನೆಕ್ಟ್ ಆಗ್ಬಿಡುತ್ತೆ ಸರ್. ಈಗ ನಾನು ಒಂದು ಹೇಳ್ದಲ್ಲ ಸರ್, ಅಪ್ಪು ಸರ್ ನಾನು ನೋಡಿದೆ, ಜಸ್ಟ್ ನೋಡಿರೋಕ್ಕೋಸ್ಕರ ಮತ್ತೆ ಬರಬೇಕು ಅಂತ ಅನ್ನಿಸ್ತು. ಅವ್ರು ಮಾತಾಡಿಲ್ಲ ಸರ್, ಜಸ್ಟ್ ಮುಂದೆ ಬಂದಿರೋಕ್ಕೋಸ್ಕರ ಇದೆ ಅಂತ ಜಸ್ಟ್ ಇಂಪ್ರೆಷನ್. ಸೊ ಅವ್ರ ಮಾತು ಹೇಳಿದಾಗ ನಮಗೆ ಹೆಂಗೆ ಅನಿಸುತ್ತೆ ಸರ್, ಮಾತೆ ಜಸ್ಟ್ ಬೈ ದ ಲುಕ್ ಇಟ್ ಸೆಲ್ಫ್ ನಮ್ಗೆ ಹಂಗೆ ಅನಿಸಿದೆ ಅಂತಂದರೆ, ಅವ್ರು ಮಾತು ಹೇಳಿದ ತಕ್ಷಣ ನಮಗೆ ನಾವು ಸರ್ ಕ್ಲಿನಿಕಲಿ ಡಿಪ್ರೆಸ್ಡ್ ಆಗಿದ್ರು ನಾವು ಆ್ಯಕ್ಟಿವ್ ಆಗ್ಬಿಡ್ತೀವಿ. ಡೆಫಿನೆಟ್ಲಿ. ನಾವು ನಾವು ಸೂಸೈಡಲ್ಗೆ ಹೋಗಿದ್ರು ನಾವು ಚೇಂಜ್ ಆಗ್ಬಿಡ್ತೀವಿ ಸರ್. ಭಾಳಷ್ಟು ಜನ ಸರ್ ಈಗಲೂ ರಾಜ್ಕುಮಾರ್ ಸರ್ದು ಒಂದೊಂದು ಮೂವಿ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಆ ಡಿಪಾರ್ಟ್ಮೆಂಟ್ಗೆ ಎನ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ. ಸೊ ಹಂಗಾಗಿರೋದು ರಾಜ್ಕುಮಾರ್ ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರೆ ಎಲ್ಲರೂ ಪೊಲೀಸ್ ಕ್ಯಾರೆಕ್ಟರ್ಗೆ ಹೋಗ್ರು. ಸೊ ಆ ಲೆವೆಲ್ ಇಂಪ್ಯಾಕ್ಟ್ ಇರುತ್ತೆ ಸರ್ ಸ್ಟಾರ್ಸ್ಗಳಿಗೆ. ಅವ್ರದ್ದು ಒಂದು ಅವರ ಇರುತ್ತಲ್ಲ ಸರ್, ಅದು 1000 ಕೋಟಿ ಜನಗೆಲ್ಲ ಇನ್ಸ್ಪೈರ್ ಮಾಡಿಬಿಡುತ್ತೆ. ಸೊ ನಾವಲ್ಲಿ ಕೊನೆಗೆ ಒಂದು ನೋಡಿ ನಮಗೂ ಒಂದು ಸ್ವಲ್ಪ ಹ್ಯಾಪಿಯಾಗಿ ಫೀಲ್ ಆಗ್ತೀವಿ. ವೆರಿ ನೈಸ್. ನನಗೆ ಇಲ್ಲೊಂದು ಒಂದು ಸಣ್ಣ ಇನ್ಸಿಡೆಂಟ್ ನೆನಪಾಯ್ತು. ಅಂದರೆ ಮೈತ್ರಿ ಅಂತ ಒಂದು ಸಿನಿಮಾ ಬರುತ್ತೆ, BM ಗಿರಿರಾಜ್ ಅವ್ರದ್ದು.
ಅದರಲ್ಲಿ ಜಗ್ಗಿ ಅಂತ ಒಬ್ಬ ಕಲಾವಿದ ಆ್ಯಕ್ಟ್ ಮಾಡ್ತಾನೆ. ಅಂದರೆ ಆ ಫಿಲಮಲ್ಲಿ ಮೇನ್ ಲೀಡ್ ಅದು. ಆ ಸಿನಿಮಾದ ಒಂದು ಸ್ಪೆಷಲ್ ಶೋ ಹಾಕಿದಾಗ ರಾಕಿಂಗ್ ಸ್ಟಾರ್ ಯಶ್ ಅವರು ಆ ಸಿನಿಮಾ ನೋಡ್ತಾರೆ. ನೋಡಿ ಜಗ್ಗಿ ದೂರ ನಿಂತಿರ್ತಾರಂತೆ, ಜಗ್ಗಿನ ಕರೀತಾರಂತೆ ಯಶ್. ಕರೆದು ಸಖತ್ತ ಮಾಡಿದೆ ಮಗ ನೀನು, ಸಖತ್ತು ಒಳ್ಳೆ ಫ್ಯೂಚರ್ ಇದೆ ನಿನಗೆ ಅಂತ ಅಂತಾರಂತೆ. ಯಶ್ ಅವರು ಆ ಟೈಮಲ್ಲಿ ಹೇಳ್ತಾರಂತೆ. ಅದನ್ನು ಜಗ್ಗಿ ಇವತ್ತಿಗೂ ನೆನೆಸ್ಕೋತಾರೆ. ಯಶಣ್ಣ ಅವತ್ತು ನನ್ನ ಕರೆದು ಅವತ್ತು ಹೇಳದೆ ಹೋಗಿದ್ದಿದ್ರೆ, ಅಂದರೆ ಒಬ್ಬ ನಟ ಬೇಕು, ಅಂದರೆ ಒಂದು ಶಕ್ತಿ ಬೇಕು ಅಂತ ನಮ್ಮನ್ನು ಪುಷ್ ಮಾಡೋಕ್ಕೆ ಮುಂದೆ. ಈ ಥರದ ವಿಷಯಗಳು ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಇನ್ನು ಮುಂದೆ ಆಗಲಿ ಅಂತ ನಾವು ಕೇಳ್ಕೊತೀವಿ. ಆ್ಯಂಡ್ ಮಾರ್ಚ್ 14ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾವನ್ನು ಪ್ರೆಸೆಂಟ್ ಮಾಡೋದಂಥ ರೀತಿ, ಸಿನಿಮಾವನ್ನು ತೋರಿಸುವಂಥ ರೀತಿ ಆಡಿಯನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ ಇಬ್ಬರು? ನೀವು ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಕೇಳೋದಕ್ಕಿಂತ ಜಸ್ಟ್ ಒಂದ್ಸಲ ಹೋಗಿ ನೋಡಿ. ನೀವು ಗ್ಯಾರಂಟಿ ಏನಾಗುತ್ತೆ ಅಂದರೆ ನೀವು ಒಂದು 10 ಜನಕ್ಕೆ ಹೇಳ್ತೀರಾ. ಬಿಕಾಸ್ ಏನು ಇಷ್ಟು ಹುಡುಗರು ಈ ನಾನು ಬಜೆಟ್ ಅಂತ ಹೇಳಕ್ಕೆ ಹೋಗಲ್ಲ, ಬೇಡ, ಅದು ಆ ಪ್ರಸ್ತಾಪನೆ ಬೇಡ. ಸಿನಿಮಾ ಇಸ್ ಸಿನಿಮಾ ಹೌದೌದು. ಸೊ ಏನು ಇಷ್ಟು ಹೊಸ ಹುಡುಗರು ಎಲ್ಲರೂ ಫಸ್ಟ್ ಟೈಮ್ ಸಿನಿಮಾ, ಬಟ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ನೋಡಿದ್ರೆ ಇವ್ರಿಗೆಲ್ಲ ನಾವು ನಮ್ಮ ಮಕ್ಕಳು ಹಿಂಗೆ ಮಾಡಬೇಕಲ್ವಾ, ನಮ್ಮ ಕಸಿನ್ ಬ್ರದರ್ ನನ್ನ ಸಿನಿಮಾದವನು ಅವ್ನು ಈ ಟೀಮಲ್ಲಿ ಸೇರ್ಬೇಕಲ್ಲ ಅಂತ ಒಂದು ಟಾಕ್ ಸ್ಟಾರ್ಟ್ ಆಗುತ್ತೆ. ಸೂಪರ್. ನಾವು ಹೊರಗೆ ಬರಬೇಕಾದಾಗ ಒಂದು ಅಲ್ವಾ ಗ್ರೀಡ್ ಅನ್ನೋದು ಇಷ್ಟಿದೆಯಾ, ಒಬ್ಬ ವ್ಯಕ್ತಿಗೆ ಗ್ರೀಡ್ ಅಂದರೆ ಒಂದು ಆಸೆ ಬಂದ ತಕ್ಷಣ ದುರಾಸೆಗೆ ಈ ಲೆವೆಲ್ಗೆ ಹೋಗ್ತಾರ ಅನ್ನೋದೆಲ್ಲ ಲಾಟ್ ಆಫ್ ಎಮೋಷನ್ಸ್ ಕಾಣಿಸುತ್ತೆ. ಅವರೂ ಫೀಲ್ ಆಗ್ತಾರೆ ಎಮೋಷನ್ಸ್ನ. ನನಗೆ ಪ್ರದೀಪ್ ಬಗ್ಗೆ ಏನು ಹೇಳೋದು ಅಂತಂದರೆ, ಒಬ್ಬ ಮನುಷ್ಯನ ಆ್ಯಂಬಿಷನ್ನು, ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ತೀನಿ, ಒಬ್ಬ ಮನುಷ್ಯನ ಆ್ಯಂಬಿಷನ್ನು ಒಂದು ಸಣ್ಣ ಹಳ್ಳಿಯಿಂದ ಸಿನಿಮಾವರೆಗೂ ಹೆಂಗೆ ಹೇಳ್ಕೊಂಬರುತ್ತೆ. ಅದು ನನಗೆ ಪ್ರದೀಪ್ ಅವರಲ್ಲಿ ಇಷ್ಟ ಆಗೋದು ಅದೇ. ಯಾಕೆ ಅಂತಂದರೆ ಒಂದು ಹಳ್ಳಿಲಿದ್ದವರು ಸಿನಿಮಾ ಮಾಡಬೇಕು ಅಂದ್ಕೊಂಡು ಶಾರ್ಟ್ ಫಿಲ್ಮ್ಸ್ನ ಅವರೇ ಇದು ಮಾಡ್ಕೊಂಡು ಮಾಡಿ ಸಿನಿಮಾ ಮಾಡೋ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಒಬ್ಬ ಮನುಷ್ಯನ ಕನಸನ್ನ ಅರ್ಥ ಮಾಡ್ಕೊಬೇಕು. ವಿ ಶುಡ್ ರೆಸ್ಪೆಕ್ಟ್. ಯಾರೋ ಏನೋ ಹೇಳ್ತಾರೆ, ಸಾವಿರ ಸಿನಿಮಾಗಳು ನೋಡಿರ್ತೀವಿ. ಆ 1000ದಲ್ಲಿ ಇದು ಒಂದು ಆಗಿಬಿಡ್ಲಿ, ಬಂದು ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಗಲಿಲ್ಲ ಡೈರೆಕ್ಟಾಗಿ ಹೇಳ್ಬೋದು. ನೋಡ್ದೇ ಚೆನ್ನಾಗಿಲ್ವಂತೆ ಅಂತ ಹೇಳೋದು ಅಂದರೆ ಒಬ್ಬ ಮನುಷ್ಯನ ಪ್ರಯತ್ನ, ಒಬ್ಬ ಮನುಷ್ಯನ ಸ್ಟ್ರಗಲ್ ಅದೇನಿರುತ್ತೆ ಅದು ವೇಸ್ಟ್ ಆಗಬಾರ್ದು. ನೋಡಿದ್ಮೇಲೆ ಚೆನ್ನಾಗಿಲ್ಲ, ಇಲ್ಲ ಗುರು ಚೆನ್ನಾಗಿಲ್ಲ, ನೆಕ್ಸ್ಟ್ ಟೈಮ್ ಇದು ತಪ್ಪಿದೆ, ಇದನ್ನು ಸರಿ ಮಾಡ್ಕೊ ಅಂತ ಅಂದಾಗ ನಾವು ಅದನ್ನು ಖಂಡಿತವಾಗ್ಲೂ ಮಾಡ್ಕೋತೀವಿ. ಯಾಕೆಂದರೆ ಸಿನಿಮಾ ಇರೋದೇ ಜನಕ್ಕೋಸ್ಕರ, ಜನರಿಂದ ಜನಕ್ಕೋಸ್ಕರ. ಈಗ ಪ್ರತಿಯೊಬ್ಬ ಸ್ಟಾರ್ ಆಗಿರೋರಾಗಲಿ ಏನೇ ಆಗಿರೋರಾಗಲಿ ಎಲ್ಲ ಜನ ಕೊಟ್ಟರು ಭಿಕ್ಷೆ. ಅದು ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು. ಆದ್ದರಿಂದ ನಾವು ಜನಕ್ಕೆ ಮಾಡ್ತಾಯಿದ್ದೀವಿ. ಅವ್ರು ಏನೇ ಕರೆಕ್ಷನ್ಸ್ ಹೇಳಿದ್ರು ಅದನ್ನು ನಾವು ತೊಗೊಳ್ತೀವಿ. ಒಂದ್ಸಲಿ ಸಿನಿಮಾ ಬಂದು ನೋಡಿ ಕರೆಕ್ಷನ್ಸ್ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಎಲ್ಲ ಹೊಸಬ್ರು, ಇಲ್ಲಪ್ಪ ಇವನೊಬ್ಬ ಅಳಬ, ಇವನು ಮಾಡ್ತಾ ಇದ್ದಾನೆ, ಇನ್ನೂ ಮುಂದೆನೂ ಸಿನಿಮಾ ಮಾಡ್ತಾನೆ ಅಂದರೆ ಪರವಾಗಿಲ್ಲ. ನಾವೆಲ್ಲ ಈಗ ತಾನೇ ಪುಟ್ ಹೆಜ್ಜೆ ಇಡ್ತಾ ಇರೋರು, ಯಾರು ಹುಟ್ಟಿದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡಲ್ಲ. ಸೊ ಅದರಿಂದ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ರಿಗೂ ಫಸ್ಟ್ ಸಿನಿಮಾ ಇದು, ಅಳಬ್ರು ಯಾರೂ ಇಲ್ಲ, ಎಲ್ಲ ಹೊಸಬ್ರೆ. ಸೊ ದಯವಿಟ್ಟು ಬಂದು ಜನ ಈಗಿರೋ ಅಳಬ್ರು ಹೊಸಬ್ರಾಗಿದ್ದಾಗ ಹೆಂಗೆ ಪ್ರೋತ್ಸಾಹ ಮಾಡಿದ್ರು, ದಯವಿಟ್ಟು ನಮಗೂ ಅದನ್ನೇ ಮಾಡಿ ಅನ್ನೋದು ಹೇಳಕ್ಕೆ ಬಂದ್ರಿ. ಹೇಳಿ. ಇನ್ನೊಂದೇನಂದರೆ ಸರ್, ವಿ ಆರ್ ಹಿಯರ್ ಟು ಎಂಟರ್ಟೈನ್ ಯು, ಪ್ಲೀಸ್ ಲೆಟ್ ಅಸ್ ಎಂಟರ್ಟೈನ್ ಯು. ಸೊ ಅದಕ್ಕೋಸ್ಕರ ಇವರು ಒಳಗಡೆ ಹೇಳ್ತಾ ಇದ್ರು, ನಾವೀಗ ಹೊಸಬ್ರು, ಮುಂದೆ ಬರ್ತಾ ಅಳಬ್ರಾಗ್ತೀವಿ. ಸೊ ಅಳಬ್ರು ಮಾಡಿ ಅಂತ ಕೇಳ್ತಾರೆ ಅಷ್ಟೇ. ಅಳಬ್ರು ಮಾಡಿ ತಾನಾಗೆ ತಾನೇ ಕಪ್ಪು ಕೂದಲೆಲ್ಲ ವೈಟ್ ಆಗುತ್ತೆ. ವೈಟ್ ಆದಾಗ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ದೊಡ್ಡ ಮಟ್ಟಕ್ಕೆ ನಾವೆಂಗೆ ಒಬ್ರ ಬಗ್ಗೆ ಲೆಜೆಂಡ್ರಿ ಬಗ್ಗೆ ಮಾತಾಡ್ತೀವಿ, ನಮ್ಮ ಬಗ್ಗೆನೂ ಹಂಗೆ ಮಾತಾಡೋಂಗೆ ಆಗ್ಲೇನೋ ಒಂದು ಪುಟ್ಟ ಆಸೆ ಅಷ್ಟೇ. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಚಂದನ್, ಥ್ಯಾಂಕ್ ಯು ಸೊ ಮಚ್ ಪವನ್. ನಿಮ್ಮ ಮಾತಲ್ಲಿರುವಂತಹ ಎನರ್ಜಿ, ನಿಮ್ಮ ಚಿತ್ರತಂಡದ ಮೇಲಿನ ಪ್ರೀತಿ ಎದ್ದು ಕಾಣಿಸುತ್ತೆ. ಪಾರಿತೋಷಿಕ ಅನ್ನುವಂಥ ಸಿನಿಮಾ ನಿಮ್ಮೆಲ್ಲರ ಲೈಫಲ್ಲೂ ದೊಡ್ಡ ಮಟ್ಟದ ಸಕ್ಸಸ್ನ ಕೊಡಲಿ ಅಂತ ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳ್ಕೊಡುತ್ತೆ. ಥ್ಯಾಂಕ್ ಯು ಸೊ ಮಚ್. ಜೈ ಭವಾನಿ ಪ್ರಿಯೇಶ್. ಇದಿಷ್ಟು ಪಾರಿತೋಷಿಕ ಚಿತ್ರತಂಡದ ಮಾತು. ಸಿನಿಮಾ ಮಾರ್ಚ್ 14ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.